Amen. I want to give you a small word this morning and I want to pray. ಈ ಬೆಳಗಿನ ಸಮಯದಲ್ಲಿ ಒಂದು ಚಿಕ್ಕ ವಾಕ್ಯವನ್ನು ಸಾರಿ ನಾನು ಪ್ರಾರ್ಥಿಸಲು Let's listen to me. ಚೆನ್ನಾಗಿ ಗಮನಿಸಿ. God is working in our lives. ದೇವರು ನಮ್ಮ ಜೀವನದಲ್ಲಿ ಕಾರ್ಯ How ಮಾಡ್ತಿದ್ದಾರೆ. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Our God neither sleeps nor slumbers. ನಮ್ಮ ದೇವರು ಆತನು ತೂಗಡಿಸುವುದಿಲ್ಲ ನಿದ್ರಿಸುವುದಿಲ್ಲ. You have to say amen. ನೀವು ಆಮೆನ್ ಹೇಳಬೇಕು. Hallelujah. Hallelujah. How many of you say my God neither sleeps nor slumbers? ಎಷ್ಟು ಜನ ಹೇಳ್ತೀರಾ ನನ್ನ ದೇವರು ತೂಗಡಿಸುವುದು ಇಲ್ಲ ನಿದ್ರಿಸುವುದು ಇಲ್ಲ. He is always working in our life. ಯಾವಾಗಲೂ ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಿರ್ತಾರೆ. The Lord came down on the day 1. ದೇವರು ಮೊದಲನೇ ದಿನ ಇಳಿದು ಬಂದರು. He said let there be light. ಬೆಳಕುಂಟಾಗಲಿ. Amen. Second day he came. ಎರಡನೇ ದಿನ ಬಂದರು. He said let there be living creatures in the sea. ನೀರು ಸಮುದ್ರಗಳಲ್ಲಿ ಜೀವಜಂತುಗಳು ಉಂಟಾಗಲಿ. He came on the another day. ಇನ್ನೊಂದು ದಿನ ಬಂದರು. He said let there be fruit bearing trees. ಅವರು ಹೇಳಿದ್ರು ಫಲ ಕೊಡುವಂತ ಮರಗಳು ಉಂಟಾಗಲಿ. Every day God was creating something. ಪ್ರತಿ ದಿನ ದೇವರು ಸೃಷ್ಟಿ ಮಾಡ್ತಾನೆ ಇದ್ರು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? ಎಲ್ಲರೂ ಪಕ್ಕದಲ್ಲಿರೋರನ್ನ ಬಾತು ಸೊಲ್ಲುங்க. Tell to the person next to you. ಎಲ್ಲರ ಪಕ್ಕದಲ್ಲಿ ಇರೋರನ್ನ ನೋಡಿ ಹೇಳಿ. My God is a creator. ನನ್ನ ದೇವರು ಸೃಷ್ಟಿ ಮಾಡುವಂತ ದೇವರು. Amen. My God never stops creating. ನನ್ನ ದೇವರು ಸೃಷ್ಟಿ ಮಾಡುವುದನ್ನು ನಿಲ್ಲಿಸುವುದಿಲ್ಲ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? The Bible says ಸತ್ಯವೇದ ಹೇಳುತ್ತೆ. seventh day God rested. ಏಳನೇ ದಿನ ದೇವರು ವಿಶ್ರಾಂತಿ I ಕೊಂಡರು. tell you, Bible says that day God rested. ನಿಮಗೆ ನಾ ಹೇಳ್ತೇನಲ್ಲ ಆ ಒಂದು ದಿನ ದೇವರು ವಿಶ್ರಾಂತಿ ತಕೊಂಡ್ರು. It never says from that day God rested. ಆ ದಿನದಿಂದ ದೇವರು ವಿಶ್ರಾಂತಿ ತಕೊಂಡ್ರು ಅಂತ ಬರೆದಿಲ್ಲ. Only that day God rested. ಆ ಒಂದು ದಿನ ಮಾತ್ರ ದೇವರು ವಿಶ್ರಾಂತಿ But he is ತಕೊಂಡ್ರು. still working in your life. ಆದ್ರೆ ಇಂದು ಕೂಡ ಆತನು ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಿದ್ದಾರೆ. Still creating something in your life. ಆತನು ಇಂದು ಕೂಡ ನಿನ್ನ ಜೀವನದಲ್ಲಿ ಇನ್ನೂ ಸೃಷ್ಟಿ ಮಾಡ್ತಾ How ಇದ್ದಾರೆ. many of you believe with me? ಎಷ್ಟು ಜನ ನನ್ನೊಟ್ಟಿಗೆ ನಂಬುತ್ತೀರಾ? Don't say God is not answering your prayer. ಅಯ್ಯೋ ದೇವರು ನನ್ನ ಉತ್ತರ ನನಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿಲ್ಲ ಅಂತ ಕೇಳಬೇಡಿ. Don't say God is not doing that miracle. ಅಯ್ಯೋ ದೇವರು ನನಗೆ ಆ ಅದ್ಭುತ ಮಾಡ್ತಿಲ್ಲ ಅಂತ ಕೇಳಬೇಡಿ. But I want to prophesy something this morning. ಈ ಬೆಳಗಿನ ಸಮಯದಲ್ಲಿ ನಿಮಗೆ ಪ್ರವಾದಿಸ್ತೇನೆ. Your expected answer would have not come to you. ನೀ ಎದುರು ನೋಡುತ್ತಿರುವಂತ ಉತ್ತರ ನಿನಗೆ ಬರದೇ ಇರಬಹುದು. But it doesn't mean that God has stopped working in your life. ಅದರ ಅರ್ಥ ದೇವರು ನಿನ್ನ ಜೀವನದಲ್ಲಿ ಕಾರ್ಯ ಮಾಡುವುದನ್ನು ನಿಲ್ಲಿಸಿದ್ದಾರೆ ಅಂತ The ಅಲ್ಲ. Lord is working. ದೇವರು ಕಾರ್ಯ ಮಾಡ್ತಿದ್ದಾರೆ. The Lord's hand is marred in that clay. ದೇವರ ಕೈಗಳು ಆ ಒಂದು ಜೇಡಿ ಮಣ್ಣಿನಲ್ಲಿ ಆತನ ಕೈಗಳು ಬೆರೆತೋಗಿದೆ. When you look at Jeremiah chapter 18, ಯೆರೆಮೀಯ 18ನೇ ಅಧ್ಯಾಯವನ್ನು the ನೋಡುವಾಗ Lord said to Jeremiah, ದೇವರು ಯೆರೆಮೀಯನಿಗೆ ಹೇಳ್ತಾರೆ, go to the potter's ಆ house. ಕುಂಬಾರನ ಮನೆಗೆ ಹೋಗು. I will give you a message there. ನಿನಗೆ ನಾನು ಒಂದು ಸಂದೇಶವನ್ನು ಕೊಡ್ತೇನೆ. The Bible says ಸತ್ಯವೇದ ಹೇಳುತ್ತೆ. Jeremiah ran to the potter's house. ಯೆರೆಮೀಯನು ಕುಂಬಾರನ ಮನೆಗೆ ಓಡ್ತಾನೆ. And the potter was busy making a pot. ಕುಂಬಾರನು ಅಲ್ಲಿ ಒಂದು ಮಡಕೆ ಮಾಡೋದಕ್ಕೆ ಬಿಸಿಯಾಗಿದ್ದಾರೆ. There was a wheel that was rotating. ಮುಂದೆ ಒಂದು ಚಕ್ರ ಹಾಗೆ ತಿರುಗ್ತಾ ಇದೆ. And amen, he had put the clay on the wheel. ಅದರ ಮೇಲೆ ಒಂದು ಜೇಡಿ ಮಣ್ಣನ್ನು ಹಾಕಿ, Amen, as his hand moves, ಹಾಗೆ ಆತನ ಕೈಗಳು ಆಡಿಸುವ ಪ್ರಕಾರ, as his finger moves, ಹಾಗೆ ಆತನ ಬೆರಳುಗಳು ಆಡಿಸುವಂತ amen, ಪ್ರಕಾರ the pot was made. ಆ ಒಂದು ಮಡಿಕೆಯು ಹಾಗೆ ಆಗ್ತಾ ಇದೆ. But the Bible says, ಸತ್ಯವೇದ ಹೇಳುತ್ತೆ, when he found a stone in that clay, ಆ ಒಂದು ಆ ಜೇಡಿ ಮಣ್ಣಿನಲ್ಲಿ ಒಂದು ಕಲ್ಲನ್ನು ನೋಡಿದಾಗ he removed that. ಅದನ್ನು ತೆಗೆದ. He removed that clay. ಆ ಒಂದು ಜೇಡಿ ಮಣ್ಣನ್ನೇ ತೆಗೆದು, Amen, he removed the stones that were inside. ಅದರ ಒಳಗಿದ್ದ ಕಲ್ಲುಗಳನ್ನು ಹುಡುಕಿ ತೆಗೆದು, And again he put that clay in the wheel. ತಿರ್ಗಾ ತೆಗೆದು ಆ ಒಂದು ವೀಲಿನ ಮೇಲೆ ಹಾಕಿ. Hallelujah, listen to me. ಚೆನ್ನಾಗಿ ಗಮನಿಸಿ. Amen, do you know what he did? ಆತ ಏನ್ ಮಾಡ್ದ ಗೊತ್ತಾ? When he found some stones in that clay, ಆ ಒಂದು ಜೇಡಿ ಮಣ್ಣಿನಲ್ಲಿ ಕಲ್ಲುಗಳನ್ನು ಕಂಡಾಗ he never threw that clay. ಆ ಜೇಡಿ ಮಣ್ಣನ್ನು ತೆಗೆದು ಎಷ್ಟು He ಬಿಡಲಿಲ್ಲ. never said you are useless. ಅಯ್ಯೋ ನೀ ಯಾವುದಕ್ಕೂ ಉಪಯೋಗ ಇಲ್ಲ ಅನ್ಲಿಲ್ಲ. He removed only those stones and put that clay again on the wheel. ಆ ಕಲ್ಲುಗಳನ್ನು ಮಾತ್ರ ತೆಗೆದು ಎಸೆದು ತಿರ್ಗಾ ಜೇಡಿ ಮಣ್ಣನ್ನು ಆ ಚಕ್ರದ ಮೇಲೆ ಇಡ್ತಾನೆ. Today I tell you something. ಇವತ್ತು ನಿಮಗೆ ನಾನು ಹೇಳ್ತೇನೆ, Whether you are worthy or not, ನೀ ಯೋಗ್ಯನೋ ಯೋಗ್ಯತೆ ಇಲ್ಲದೆ whether ಇದೆಯೋ, you have stones in you or not, ನಿನ್ನ ಒಳಗೆ ಕಲ್ಲುಗಳಿದೆಯೋ ಕಲ್ಲಿಲ್ಲದೆ ಇದೆಯೋ, God will never stop working in your life. ನಿನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡುವುದನ್ನು God ನಿಲ್ಲಿಸುವುದಿಲ್ಲ. will never stop working in your life ನಿನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡುವುದನ್ನು ನಿಲ್ಲಿಸುವುದಿಲ್ಲ. until and unless you become a masterpiece. ಒಂದು ಶ್ರೇಷ್ಠವಾದ ಒಂದು ವಸ್ತುವಾಗುವ ತನಕವೂ ಕೂಡ, Until and unless every mouth shall say wow. ಎಲ್ಲಾ ಬಾಯಿಗಳು ನಿನ್ನನ್ನು ನೋಡಿ ವಾವ್ ಅಂತ ಹೇಳುವ ತನಕ The hands of the Lord will be into your life. ದೇವರ ಕರ ನಿನ್ನ ಜೀವನದಲ್ಲೇ ಇರುತ್ತೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Many times we say
say, ಅನೇಕ ಸಾರಿ ನಾವು Lord, ಅನ್ಕೊಳ್ತೇವೆ, don't you have eyes, ದೇವರೇ Lord? ನಿನಗೆ ಕಣ್ಣಿಲ್ವಾ? Don't you have ears to hear my prayer? ನನ್ನ ಪ್ರಾರ್ಥನೆ ಕೇಳುವುದಕ್ಕೆ ದೇವರೇ ನಿನ್ನ ಬಳಿ ಕಿವಿ ಇಲ್ವಾ? But my dear church, ಅರೆ ನನ್ನ ಸಭೆಯೇ, today I want to tell you, ಇವತ್ತು ನಿಮಗೆ ನಾ ಹೇಳ್ತೇನೆ, say, Lord, ಹೇಳಿ ದೇವರೇ, Lord, ದೇವರೇ, today I understand ಇವತ್ತು ನನಗೆ ಅರ್ಥ ಆಗ್ತಿದೆ, that you are already working in my ನೀವು life. ನನ್ನ ಜೀವನದಲ್ಲಿ ಮೊದಲೇ ಕಾರ್ಯ ಮಾಡ್ತಿದ್ದೀರಾ. Amen. Because Jesus said, ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ರು, I will never leave you even unto the end of the world. ಲೋಕದ ಕೊನೆಯ ತನಕವೂ ಕೂಡ ನಾನು ನಿನ್ನನ್ನು ಬಿಡುವುದಿಲ್ಲ. Amen. Jesus said, ಯೇಸು ಸ್ವಾಮಿ the ಹೇಳಿದ್ರು, helper whom I send you in Father's name, ನಾನು ತಂದೆಯ ನಾಮದಲ್ಲಿ ಕಳಿಸುವಂತ ಆ ಸಹಾಯಕನು he will be with you forever. ಎಂದೆಂದಿಗೂ ನಿನ್ನ ಜೊತೆ ಇರ್ತಾರೆ. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. You are not rejected, brother. ನೀನು ತ್ಯಜಿಸಲ್ಪಟ್ಟವನಲ್ಲ ಸಹೋದರನೇ. Amen. I encourage you. ನಿನ್ನನ್ನು ಪ್ರೋತ್ಸಾಹಿಸ್ತೇನೆ. When trials comes, ಅಯ್ಯೋ ನಿನಗೆ ಒಂದು ಶೋಧನೆಗಳು ಬರುವಾಗ don't give up. ನೀ ಬಿಟ್ಕೊಡ್ಬೇಡ. This is not the time for you to give up. This is the time for you to rise up. ನೀ ಬಿಟ್ಕೊಡುವಂತ ಸಮಯ ಇದಲ್ಲ, ನೀ ಎದ್ದೋಳುವಂತ ಸಮಯ ಇದು. Because the hand of the Lord is working in your life. ಯಾಕಂದ್ರೆ ದೇವರ ಕರ ನಿನ್ನ ಜೀವನದಲ್ಲಿ ಇನ್ನೂ ಕಾರ್ಯ ಮಾಡ್ತಿದೆ. Amen. The clay need not to worry about what he is going to do. ಆ ಜೇಡಿ ಮಣ್ಣು ಅಯ್ಯೋ ಏನು ಮಾಡ್ತಾರೋ ಅಂತ ಚಿಂತೆ ಮಾಡದೇ ಬೇಕಿಲ್ಲ. You need not to suggest to the potter to, amen, create you in a way that you like. ಜೇಡಿ ಮಣ್ಣಾಗಿರುವಂತ ನೀನು ಕುಂಬಾರ ನಿನಗೆ ನನ್ನನ್ನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳದೇ ಬೇಕಿಲ್ಲ. All that you need to do is surrender. ನೀ ಮಾಡಬೇಕಾಗಿರುವಂತದ್ದು ಎಲ್ಲವೂ ಅರ್ಪಣಿಸುವಂತದ್ದು. Just surrender. ಸುಮ್ಮನೆ ಅರ್ಪಣಿಸು. The potter knows well about my life. ಕುಂಬಾರನಿಗೆ ನನ್ನ ಜೀವನದ ಕುರಿತು ಎಲ್ಲ ಗೊತ್ತು. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Whatever God does, ದೇವರು ಏನೇ ಮಾಡಿದ್ರೇನು he ಕೂಡ does more than I can ever think. ನಾನು ನೆನೆಸುವುದಕ್ಕಿಂತ ಹೆಚ್ಚಾಗಿ ಆತನು ಮಾಡ್ತಾರೆ. When my potter does something in my ನನ್ನ life, ಕುಂಬಾರನು ನನ್ನ ಜೀವನದಲ್ಲಿ ಏನೋ ಒಂದನ್ನು ಮಾಡುವಾಗ, when God is working in my life, ದೇವರು ನನ್ನ ಜೀವನದಲ್ಲಿ ಕಾರ್ಯ ಮಾಡುವಾಗ, his plan, his blueprint is better than my blueprint. ಆತನ ಯೋಚನೆ, ಆತನ ಬ್ಲೂ ಪ್ರಿಂಟ್ಗಳು ನಾನು ಯೋಚಿಸುವುದಕ್ಕಿಂತಲೂ ಶ್ರೇಷ್ಠವೇ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Do not be discouraged, people of God. ಯಾವುದಕ್ಕೂ ನಿರಾಶೆ ಹೊಂದಬೇಡಿ ದೇವ ಜನರೇ. God is at work. ದೇವರು ಇನ್ನೂ ಕಾರ್ಯ ಮಾಡ್ತಿದ್ದಾರೆ. God is at work. ದೇವರು ಇನ್ನೂ ಕಾರ್ಯ ಮಾಡ್ತಿದ್ದಾರೆ.